ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಮಶ್ರೂಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ, ಸಿಂಪಲ್ ಆಗಿ ಹೇಗೆ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದೇನು ಇಂಗ್ರೀಡಿಯೆಂಟ್ ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಹಸಿ ಬಟಾಣಿ ತಗೊಂಡಿದ್ದೀನಿ. ಪಲಾವ್ ಐಟಮ್ ಎಲ್ಲ ತಗೋಬೇಕು. ಮಶ್ರೂಮ್ನ ಸಣ್ಣ ಸಣ್ಣದಾಗಿ ತೊಳೆದು ಎತ್ತಿ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ 1 ಟೊಮೆಟೊ 2 ಈರುಳ್ಳಿನ ತಗೊಂಡಿದ್ದೀನಿ. ರುಬ್ಬೋದಕ್ಕೆ ಕೊತ್ತಂಬರಿ, ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿನ ತಗೊಂಡಿದ್ದೀನಿ. ಸೊ ಈಗ ಮಿಕ್ಸಿಗೆ 4 ಹಸಿಮೆಣಸಿನಕಾಯಿ, ಸ್ವಲ್ಪ ಶುಂಠಿ, 1 ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿನ ತೊಳೆದು ಹಾಕಿದ್ದೀನಿ. ಇದ್ರ ಜೊತೆ ಪಲಾವ್ ಎಲೆ, ಬಾತ್ಗೆ ಏನೇನು ಬೇಕೋ ಆ ಐಟಮ್ ಪೂರ್ತಿ ಇದರಲ್ಲಿದೆ. ಅದು ಬಂದು ಚಕ್ಕೆ ಪುಡಿ ಮತ್ತೆ ಲವಂಗ ಪುಡಿ ಮಾಡಿ ಹಾಕೊಂಡಿರೋದು. ನೀವು ಹಾಗೆ ಹಾಕೋಬಹುದು, ನಾನು ಪುಡಿ ಇತ್ತು ಅಂತ ಹಾಕೊಂಡಿದ್ದೀನಿ. ಸೊ ಗ್ರೈಂಡ್ ಮಾಡಿ ಬಂದಾಯ್ತು. ಈಗ ಕುಕ್ಕರ್ಗೆ ಎಣ್ಣೆ ಹಾಕೋತಾ ಇದ್ದೀನಿ. 1 ಸ್ಪೂನ್ ತುಪ್ಪ ಹಾಕಿದ್ದೀನಿ. 1 ಪಲಾವ್ ಎಲೆ, ಈರುಳ್ಳಿ ಏನು ಉದ್ದುತ್ತಾಗಿ ಹೆಚ್ಚಿಟ್ಕೊಂಡಿದ್ವಿ ಆ ಈರುಳ್ಳಿನ ಆಡ್ ಮಾಡ್ತಾ ಇದ್ದೀನಿ. ರುಬ್ಬಿ ಇಟ್ಕೊಂಡಿದ್ದಂತ ಮಸಾಲ ಪೂರ್ತಿ ಹಾಕಿದ್ದೀನಿ. ತೊಳೆದು ಇಟ್ಕೊಂಡಿದ್ದಂತ ಮಶ್ರೂಮ್ ಕೂಡ ಆಡ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಬಟಾಣಿ ಆಡ್ ಮಾಡಿದ್ದೀನಿ. ಒಂದು ಚಿಟಿಕೆ ಅರಿಶಿನದ ಪುಡಿ ಆಡ್ ಮಾಡ್ಕೊಳ್ಳಿ. ಸೊ ರುಚಿಗೆ ಬೇಕಾದಷ್ಟು ಉಪ್ಪು ಆಡ್ ಮಾಡ್ಕೊಳ್ಳಿ. ತಟ್ಟೆ ಮುಚ್ಚಿಬಿಡಿ, ಅದು ಹಬೇಲಿ ಸ್ವಲ್ಪ ಬೇಯಲಿ. ಸೊ ಎಲ್ಲ ಹೇಗೆ ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಬೆಂದಿದೆ ನೋಡಿ. ಒಂದು ಹದಕ್ಕೆ ಇದು ಬೆಂದಿದೆ. ಈಗ ಇದಕ್ಕೆ ಟೊಮೆಟೊ ಆಡ್ ಮಾಡ್ತಾ ಇದ್ದೀನಿ. ಟೊಮೆಟೊ ಕೂಡ ಸಾಫ್ಟ್ ಆಗಬೇಕು. ಸೊ ಒಂದ್ಸತಿ ಚೆನ್ನಾಗಿ ತಿರುಗಿಕೊಂಡು ತಟ್ಟೆ ಮುಚ್ಚಿಬಿಡಿ. ನೋಡಿದ್ರಲ್ಲ, ಟೊಮೆಟೊ ಕೂಡ ಸಾಫ್ಟ್ ಆಯ್ತು. ಎಲ್ಲ ಮಸಾಲ ಕೂಡ ಚೆನ್ನಾಗಿ ಬೇಯ್ತಾ ಇದೆ. ಈಗ ಇದಕ್ಕೆ ನೀರು ಹಾಕೊಳ್ಳಿ. ಅಕ್ಕಿ ನೀವು ಎಷ್ಟು ಹಾಕ್ತೀರಾ ಅನ್ನೋದ್ರ ಮೇಲೆ ನೀರು ಆಡ್ ಮಾಡ್ಕೊಳ್ಳೋದಿರುತ್ತೆ. ಈಗ ಇದಕ್ಕೆ ಗರಂ ಮಸಾಲ ಆಡ್ ಮಾಡ್ಕೊಳ್ಳಿ. 1 ಸ್ಪೂನ್ ಆದ್ರೆ ಸಾಕು. ಸಾಂಬಾರ್ ಪುಡಿ ಅರ್ಧ ಸ್ಪೂನ್ ಅಷ್ಟು ಹಾಕಿದ್ದೀನಿ. ಒಂದ್ಸತಿ ತಿರುಗಿಕೊಂಡು ತಟ್ಟೆ ಮುಚ್ಚಿಬಿಡಿ. ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಈಗ ಇದಕ್ಕೆ ತೊಳೆದಿಟ್ಕೊಂಡಂತ ಅಕ್ಕಿನ ಆಡ್ ಮಾಡ್ಕೊಳ್ಳಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಚಾನಲ್ನ ಫಾಲೋ ಮಾಡಿ. ಇದೇ ಥರ ಕುಕಿಂಗ್ ವಿಡಿಯೋಸ್ ಹಾಕಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿರುತ್ತೆ, ಹೋಗಿ ಒಂದ್ಸತಿ ಚೆಕ್ ಮಾಡಿ. ಕುಕ್ಕರ್ ಮುಚ್ಚಿಬಿಡ್ತೀನಿ. ಇದು 3 ಕೂಗ್ ಹೋಗಬೇಕು. ಕುಕ್ಕರ್ ಈಗ ತಣ್ಣಗಾಗಿದೆ, ವಿಜಿಲ್ ಎಲ್ಲ ಹೋಗಿದೆ. ಸೊ ಓಪನ್ ಮಾಡಿದಾಗ ಈ ಥರ ಆಗಿರುತ್ತೆ. ತುಂಬ ಚೆನ್ನಾಗಿ ಆಗುತ್ತೆ. ಬಿಸಿ ಬಿಸಿ ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಒಂದ್ಸತಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಈಸಿಯಾಗಿ ಮಶ್ರೂಮ್ ಬಿರಿಯಾನಿ ಆಗೋಯ್ತು ಅಂತ. ಸೊ ನೀವು ಎಲ್ಲ ಮನೇಲಿ ಟ್ರೈ ಮಾಡ್ತಿದ್ದೀರಾ ಅಂತ ಅನ್ಕೋತೀನಿ. ಟ್ರೈ ಮಾಡ್ದಲೇ ಇರೋರು ಒಂದ್ಸತಿ ಟ್ರೈ ಮಾಡಿ, ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರಾ. ನೋಡಿ ಎಷ್ಟು ಸಿಂಪಲ್ ಆಗಿ ಮಶ್ರೂಮ್ ಬಿರಿಯಾನಿ ರೆಡಿ ಆಗೋಯ್ತು. ನೀವು ಎಲ್ಲ ಮನೇಲಿ ಟ್ರೈ ಮಾಡ್ತಿದ್ದೀರಾ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.